ಭಾರತದ ಎಲ್ಲ ಮಹಿಳೆಯರಿಗೆ ಕರಾಳ ದಿನ. ನಾವೆಲ್ಲರೂ ಅವತ್ತು ಸಂಸತ್ತಿನಲ್ಲಿ ನಾರಿ ಶಕ್ತಿ ಅಧಿನಿಯಮ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ 33% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಂಘಟನೆಗಳನ್ನು ಒಳಗೊಂಡು ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ವಿ. ನಮಗೆಲ್ಲರಿಗೂ ಇಡೀ ಲೋಕಸಭೆ ಸರ್ವಾನುಮತದಿಂದ ಈ ಮಸೂದೆಯನ್ನ ಅಂಗೀಕಾರ ಮಾಡ್ತದೆ, ಎಲ್ಲರಿಗೂ ಮಹಿಳೆಯರಿಗೆ ಹಕ್ಕು ಕೊಡುವುದು ಬೇಕಾಗಿದೆ ಅಂತ ತಿಳ್ಕೊಂಡಿದ್ವಿ. ಆದ್ರೆ ಹಂಗಾಗ್ಲಿಲ್ಲ. ಆ ಮಸೂದೆ ಲೋಕಸಭೆಯಲ್ಲಿ ಸೋಲು ಕಂಡು. ಅದು ಮಸೂದೆಯ ಸೋಲಲ್ಲ, ಪ್ರಜಾಪ್ರಭುತ್ವದ ಸೋಲು. ಯಾವ ದೇಶದಲ್ಲಿ ಸಮಾನತೆಗಾಗಿ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮೊದಲನೇ ಚುನಾವಣೆಯಲ್ಲೇ ಮಹಿಳೆಯರಿಗಾಗಿ ಮತದಾನದ ಹಕ್ಕನ್ನು ಕೊಟ್ಟರು, ಅಲ್ಲಿ ಮಹಿಳಾ ಮೀಸಲಾತಿ ಸೋತದ್ದು ಬಹಳಷ್ಟು ಒಂದು ಕರುಣಾಜನಕ ಸ್ಥಿತಿ ಅಂತ ಹೇಳ್ತೀನಿ. ಅರ್ಧದಷ್ಟು ಸಂಖ್ಯೆ ಇರುವಂತಹ ಒಂದು ಜನಸಂಖ್ಯೆ ಒಳಗ ಅರ್ಧದಷ್ಟು ಸಂಖ್ಯೆ ಮಹಿಳೆಯರಿದ್ದಾರೆ. ಮತದಾರರಲ್ಲಿ ಕೂಡ 48% ಮಹಿಳೆಯರಿದ್ದಾರೆ. ಅನೇಕ ಚುನಾವಣೆಗಳಲ್ಲಿ ಮಹಿಳಾ ಮತದಾರರೇ ನಿರ್ಣಾಯಕರಾಗಿದ್ದಾರೆ. ಅಂತ ಹೊತ್ತಿನೊಳಗ ಈ ಒಂದು ಮಹಿಳೆಯರಿಗೆ ಸಂವಿಧಾನಿಕ ಪ್ರಾತಿನಿಧ್ಯ ಕೊಡದೇ ಇರುವುದು ಬಹಳ ಒಂದು ಕಷ್ಟದ ವಿಷಯ. ನೋಡ್ರಿ, ನೀವು ಮೊದಲಿನಿಂದ ಈ ಮಹಿಳಾ ಮೀಸಲಾತಿ ಬಗ್ಗೆ ನೋಡಿದಾಗ 96ರಲ್ಲಿ ಮೊದಲ ಬಾರಿಗೆ ದೇವೇಗೌಡರು ಮಂಡಿಸಿದ್ರು. ನಂತರ ಅಟಲ್ಜಿಯವರು 98ರಿಂದ 2004ರವರೆಗೆ ಅದಕ್ಕಾಗಿ ಪ್ರಯತ್ನ ಪಟ್ಟರು, ಆಗಲಿಲ್ಲ. 2010ರಲ್ಲಿ ಕಾಂಗ್ರೆಸ್ ಇದನ್ನ ಮಂಡಿಸಿದ್ರು. ರಾಜ್ಯಸಭೆಯಲ್ಲಿ ಇದು ಅಂಗೀಕಾರವಾದರೂ ಮತ್ತೆ ಲೋಕಸಭೆಗೆ ಬಂದಾಗ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇ ಅದನ್ನು ವಿರೋಧ ಮಾಡಿದ್ವು. ಅದನ್ನು ವಿರೋಧ ಮಾಡಕ್ ಹಚ್ಚಿದ್ದು ಕಾಂಗ್ರೆಸ್, SP BSP ಮುಂತಾದವು ಎಲ್ಲರೂ ಕೂಡ ಈ ಮೀಸಲಾತಿಯನ್ನು ವಿರೋಧ ಮಾಡಿ ಅದನ್ನ ಹರಿದಾಕಿದ್ರು. ಇಂಥ ಒಂದು ಕಾಂಗ್ರೆಸ್ ಮನಸ್ಥಿತಿ ಐತಿ. ಆದ್ರ ಕಾಂಗ್ರೆಸ್ನವರು ಕುಟುಂಬ ರಾಜಕಾರಣ, ತಮ್ಮ ಮನೆಯ ಮಹಿಳೆಯರಿಗೆ ಮಾತ್ರ ಅಧಿಕಾರ, ಅವರು ಪ್ರಧಾನಮಂತ್ರಿ ಆಗ್ಬಹುದು, ಮತ್ತೇನೋ ಆಗ್ಬಹುದು. ಆದ್ರೆ ಸಾಮಾನ್ಯ ಮಹಿಳೆಯರಾಗುವಂಗಿಲ್ಲ. ಅವರು ಕೇವಲ ಮತದಾರ ಇರಬೇಕು, ತಮಗೆ ಓಟ್ ಹಾಕಿ ಅವರು ಬೆಂಬಲಿಸ್ತಾ ಇರಬೇಕು. ಇದು ಕಾಂಗ್ರೆಸ್ ಮನಸ್ಥಿತಿ. ಅದೇ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಒಂದು ಸುಷ್ಮಾ ಸ್ವರಾಜ್ ಅಕ್ಕನವರಿಂದ ಹಿಡಿದು ಇವತ್ತಿನ ನಿರ್ಮಲಾ ಸೀತಾರಾಮನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರಿಗೆ ಎಲ್ಲರಿಗೂ ಕೂಡ ಪಕ್ಷ ಒಂದು ಅವಕಾಶವನ್ನ ನೀಡಿದೆ. ನಾವು ಮಹಿಳೆಯರಿಗಾಗಿ ಮೋದಿಜಿಯವರು ಮಾಡಿದಂತ ಎಲ್ಲ ಸಬಲೀಕರಣದ ಒಂದು ಕಾರ್ಯಕ್ರಮ ನೋಡಿದಾಗ 10 ವರ್ಷದಲ್ಲಿ ಮಹಿಳೆಯರ ಒಂದು ಪರಿಸ್ಥಿತಿ ಬದಲಾಗಿದೆ. ಸಾಮಾಜಿಕವಾಗಿ ಮಹಿಳೆಯನ್ನು ನೋಡುವಂತಹ ಒಂದು ದೃಷ್ಟಿ ಬದಲಾಗಿದೆ. ಅವರಿಗೆ ಪ್ರತಿಯೊಂದು ರಂಗದಲ್ಲಿ ಅವಕಾಶವಿದೆ. ವೃತ್ತಿಯಲ್ಲಿ ವೈದ್ಯ ಆಗಿ, ಇಂಜಿನಿಯರ್ ಆಗಿ, ವಕೀಲೆಯಾಗಿ, ನ್ಯಾಯಾಧೀಶರಾಗಿ, ಉದ್ಯಮಿಯಾಗಿ, ಆಡಳಿತ ಅಧಿಕಾರಿಯಾಗಿರುವಂತ ಮಹಿಳೆ ಇವತ್ತು ಅದೇ ರೀತಿ ಲೋಕಸಭೆ ವಿಧಾನಸಭೆಗಳಲ್ಲಿ ಪ್ರಾತಿನಿಧ್ಯ ಪಡೆಯಲೇಬೇಕಾಗಿದೆ. ಇಂತಹ ಒಂದು ಹೊತ್ತಿನಲ್ಲಿ ನೋಡ್ರಿ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ಮೋದಿಜಿಯವರು ಒಂದು ಒಳ್ಳೆ ದೇಶದ ಪ್ರಗತಿಪರ, ದೇಶದ ಹಿತಚಿಂತನೆಯ ಮಸೂದೆಗಳನ್ನ ತಂದಾಗ ಕಾಂಗ್ರೆಸ್ ವಿರೋಧ ಮಾಡಿದೆ. ಅದು CAA ಇರಬಹುದು, ಅಥವಾ ಕಾಶ್ಮೀರದ 371 ಆರ್ಟಿಕಲ್ ರದ್ದತಿ ಇರಬಹುದು, ಹಾಗೂ ತ್ರಿವಳಿ ತಲಾಖ್ ರದ್ದತಿ ಇರಬಹುದು, ದೇಶದ ರಕ್ಷಣಾದ ವಿಚಾರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಆಪರೇಷನ್ ಸಿಂಧೂರ ಇರ್ಬೋದು, ಪ್ರತಿಯೊಂದನ್ನು ಕಾಂಗ್ರೆಸ್ ವಿರೋಧ ಮಾಡಿದೆ. ಕಾಂಗ್ರೆಸ್ಗೆ ದೇಶದ ಹಿತ ಬೇಕಾಗಿಲ್ಲ, ಮಹಿಳೆಯರ ಹಿತ ಬೇಕಾಗಿಲ್ಲ. ಆದರೆ ಇವತ್ತಿನ ಮಹಿಳೆಯರಿಗೆಲ್ಲ ತಿಳಿತದ. ಕಾಂಗ್ರೆಸ್ ಏನ್ ಅನ್ಕೊಂಡಂದ್ರ ಗ್ಯಾರಂಟಿ ಕೊಟ್ಟು, ಗೃಹಲಕ್ಷ್ಮಿ ಕೊಟ್ಟು ಮಹಿಳೆಯ ಮತದಾರರ ಓಟ್ ಹಾಕಿಸ್ಕೊಳ್ಳೋದು, ಸರ್ಕಾರ ನಡೆಸುದು. ಆದ್ರೆ ಅವರಿಗೆ ಆ ಸರ್ಕಾರದಲ್ಲಿ ಭಾಗ ಕೊಡಂಗಿಲ್ಲ, ಅವ್ರ ಜೊತೆ ಕುಂತು ಮಸೂದೆಯನ್ನು ಮಾಡುವಂತಿಲ್ಲ. ಇಂಥ ಮನಸ್ಥಿತಿ ಇದ್ದದನ್ನ ಇಡೀ ದೇಶದ ಮಹಿಳೆಯರು ಇವತ್ತು ಗಮನಿಸ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಮೊದಲು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಸೂದೆಯನ್ನ ಮಂಡಿಸಬೇಕಂದ ಕೂಡ ಮಂಡಿಸಲು ಬಿಡಲಿಲ್ಲ. ಅದರಲ್ಲಿ ಎಲ್ಲಾ ಮಹಿಳಾ ಪರ ವಿಚಾರವಿದ್ದು, ಮಹಿಳೆಯರ ವಿವಾಹ, ವಿಚ್ಛೇದನ, ಆಸ್ತಿ ಹಕ್ಕು ಪ್ರತಿಯೊಂದು ಇತ್ತು. ಅದನ್ನು ಕೂಡ ಇವರು ಬಿಟ್ಟಿದ್ದಿಲ್ಲ ಅನ್ನೋದನ್ನ ಇತಿಹಾಸವನ್ನ ನಾವು ನೆನಪು ಮಾಡ್ಕೋಬಹುದು. ಅಧಿಕಾರಕ್ಕೆ ಬೇಕಾಗುವುದು ಹೆಣ್ಣು ಮಕ್ಕಳಿಗೆ ಎಲ್ಲರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಗಂಡು ಮಕ್ಕಳಿಗೆ
ನಾವು ಹೆಣ್ಮಕ್ಳು ಮನಿ ಕೆಲಸ ಮಾಡಕ್ ಹೆಣ್ಮಕ್ಳು, ಮಕ್ಕಳು ಜಾಕಿ ಮಾಡಕ್ ಹೆಣ್ಮಕ್ಳು, ಪೂಜೆ ಪತ್ತಿಗೆ ಹೆಣ್ಮಕ್ಳು, ಸಂಸಾರಕ್ಕೆ ಹೆಣ್ಮಕ್ಳು. ಅಧಿಕಾರಕ್ಕೆ ಹಾಕಿಲ್ಲ ನಮಗೂ ವಿಧಾನಸಭೆಗೆ ಹೋಗಕ್ಕೆ ಅಧಿಕಾರ ಬೇಕಂತೆ ಬೇಕು. ಅಧಿಕಾರ 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 ಸಿಗುವವರೆಗೆ ಹೋರಾಟ ಮಾಡ್ತೇವೆ ನಾವು. ನಮಗ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಕೇ ಬೇಕು. ಅಧಿಕಾರ ಅಧಿಕಾರ ವಿರೋಧ ಮಾಡಿದವರಿಗೆ ಅಧಿಕಾರ, ವಿರೋಧ ಮಾಡಿದವರಿಗೆ ಧಿಕ್ಕಾರ, ವಿರೋಧ ಮಾಡಿದವರಿಗೆ ಧಿಕ್ಕಾರ. ನಾಷ್ಟ ಆಗಿಲ್ಲ ಯಾರು Stop it.
ಹಿಡೀರಿ, ಮ್ಯಾಲೆ ಎತ್ತಿಡಿರಿ ಎಲ್ಲ ಹುಡುಗಿಯರು, ಅವಿಗಳೆಲ್ಲ ಮ್ಯಾಲೆ ಇದ್ದೀರಿ. ನಿಂತ್ರಿ ಎಲ್ಲಾರು. ಇನ್ನೊಂದು ಮುಂದೆ ತಗೋಪ್ಪ. ಸೋಷಿಯಲ್ ಮೀಡಿಯಾ ಸರಿ ಮೋದಿ